ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮ್ಯಾಟರ್ ಆಫ್ ಲಕ್, ಮ್ಯಾಟರ್ ಆಫ್ ಎಫರ್ಟ್ ಎರಡೂ ಕೂಡ ತುಂಬ ಮುಖ್ಯವಾಗಿರುತ್ತೆ. ಈ ಎರಡರಲ್ಲೂ ಕೂಡ ನಾನು ನಿಜಕ್ಕೂ ಕಷ್ಟಪಡ್ತೀನಿ ಅನ್ನೋವಂಥ ಒಂದು ಆತ್ಮವಿಶ್ವಾಸದ ಜೊತೆಗೆ ರಿತನ್ಯ ಅವರು ಲ್ಯಾಂಡ್ ಲಾರ್ಡ್ ಮೂಲಕ ಹಾಜರಾಗ್ತಾ ಇದ್ದಾರೆ. 23ಕ್ಕೆ ಅವ್ರಿಗೆ ಒಂಥರ ಡಿಸಿಷನ್ ಡೇ ಅಂತ ಹೇಳ್ಬೋದು. ಎಕ್ಸಾಮ್ ಬರೆದುಬಿಟ್ಟಿದ್ದಾರೆ, ರಿಸಲ್ಟಿಗೆ ಕಾಯ್ತಾ ಇದ್ದಾರೆ. ಆ ರಿಸಲ್ಟ್ ಖುಷಿನ ಅವ್ರ ಹತ್ರನೇ ಮಾತಾಡಿಸ್ತಾ ಹೋಗ್ತೀನಿ. ರಿತನ್ಯ ಅವರೇ, ಒಂದು ಜನರಲ್ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ ನಿಮ್ಮಲ್ಲಿ, ಏನೋ ಒಂದು ಮಾಡಿದ್ದೀನಿ ಅದು ಒಳ್ಳೆಯದಾಗತ್ತೆ ಅಂತ. ನಿಮ್ಮ ಮೊದಲ ಮಾತು ಲ್ಯಾಂಡ್ ಲಾರ್ಡ್ ಬಗ್ಗೆ. ಕಾಯ್ತಾ ಇದ್ದೀನಿ ಸರ್ ಲ್ಯಾಂಡ್ ಲಾರ್ಡ್ಗೆ. ನೋಡೋಣ, ನೀವು ಹೇಳ್ದಂಗೆ ಜನವರಿ 23 ಎಕ್ಸಾಮ್ ಬರೆದಿದ್ದೀನಿ, ರಿಸಲ್ಟ್ಗೋಸ್ಕರ ಕಾಯ್ಕೊಂಡಿದ್ದೀನಿ. ಒಳಗೊಂದು ಸಣ್ಣ ಭಯ ಇದೆ ರಿಸಲ್ಟ್ ಏನಾಗ್ಬೋದು ಅಂತ. ಬಟ್ ನಾನು ಮಾಡಿದ್ದೀನೇನೋ ಅನ್ನೋ ಒಂದು ಸಮಾಧಾನ, ಸ್ವಲ್ಪ ಜಾಸ್ತಿ ಇಲ್ಲ. ಬಟ್ ಜನರೇನು ಹೇಳ್ತಾರೆ, ಹೆಂಗಂತಾರೆ ಕಾಯ್ತಾ ಇದ್ದೀನಿ. ಮೊನ್ನೆ ಧಾರವಾಡದಲ್ಲಿ ಸಾಂಗ್ ಲಾಂಚ್ ಆಯಿತು, ರೋಮಾಂಚಕ. ಅದನ್ನು ಫಸ್ಟ್ ಟೈಮ್ ನೋಡಿದಾಗ ಏನು ಅನ್ನಿಸ್ತು ನಿಮಗೆ? ಅಂದರೆ ನೀವು ಒಂದಷ್ಟು ಜನರನ್ನು, ಅಂದರೆ ನಟಿಯರನ್ನು ಐಡಲೈಸ್ ಮಾಡಿಕೊಂಡೇ ಇರ್ತೀರ. ನಿಮ್ಮನ್ನು ನೀವು ತೆರೆ ಮೇಲೆ ನೋಡೋವಾಗ ಎಷ್ಟು ಖುಷಿ ಆಯಿತು? ತುಂಬ ಸಂತೋಷ ಆಯಿತು. ಡ್ರೀಮ್ ಕಮ್ ಟ್ರೂ. ಒಂದು ಹುಡುಗಿಗೆ ನಟಿಯಾಗಿ ಅವಳು ಸಾಂಗು ಲಾಂಚ್ ಆಗೋದು ನೋಡೋದು ಡ್ರೀಮ್ ಕಮ್ ಟ್ರೂ. ನನಗೆ ತುಂಬ ಖುಷಿ ಆಯಿತು. ನೀವು ಯಾವ ಥರ ಸಿನಿಮಾ ಜಾನರ್ಗಳನ್ನು ಇಷ್ಟಪಡ್ತೀರಾ ಪರ್ಸ್ನಲಿ? ನಾನು ಲವ್ ಸ್ಟೋರೀಸ್ ತುಂಬ ಇಷ್ಟಪಡ್ತೀನಿ, ರಾಮ್ ಕಾಮ್ ಅಂತಾರಲ್ಲ, ಸೊ ಅದನ್ನು ತುಂಬ ಇಷ್ಟಪಡ್ತೀನಿ. ಬಟ್ ಇದು ಬೇರೆದೆಲ್ಲನೂ ಆ್ಯಸ್ ಯೂಶ್ವಲ್ ಇಷ್ಟ ಆಗುತ್ತೆ. ಕಮ್ ಬ್ಯಾಕ್ ಟು ವಿಜಯ್ ಸರ್. ಏನಕ್ಕಂದರೆ ದುನಿಯಾ ವಿಜಯ್ ಸರ್ ಹೆಸರು ತೆಗೆದುಕೊಳ್ದಿರ ಈ ಮಾತುಕತೆ ನಿಜವಾಗ್ಲೂ ಅಪೂರ್ಣ ಅಂತ ಆಗುತ್ತೆ. ಏನಕ್ಕಂದರೆ ಅವ್ರದ್ದೊಂದು ಸ್ಟ್ರಾಂಗ್ ಇನ್ಫ್ಲುಯೆನ್ಸ್ ಇದೆ. ಅಪ್ಪನಾಗಿ, ಒಬ್ಬ ನಟನಾಗಿ, ನಿರ್ದೇಶಕನಾಗಿ ನೀವು ತುಂಬ ಸಲ ಮಾತಾಡಿರ್ತೀರ, ನಾನು ಮುಂದೆ ಸ್ಟೆಪ್ ಇಡೋವಂಥ ಸ್ಟೆಪ್ ಹೇಗಿರ್ಬೋದು ಅಂತ. ದುನಿಯಾ ವಿಜಯ್ ಅವರ ಪಾತ್ರ ನಿಮ್ಮ ಜೀವನದಲ್ಲಿ? ಅಪ್ಪ ಅಂದರೆ ಈಸ್ ವೆರಿ ಪ್ರೊಟೆಕ್ಟಿವ್. ಅಪ್ಪ ಅಂದರೆ ಒಂದು ಧೈರ್ಯ, ಶಕ್ತಿ ಮಗಳಿಗೆ, ಯಾವಾಗಲೂ ಯಾವುದೇ ಮಗಳಿಗಾದ್ರೂ. ಸೊ ನನ್ನ ಜೀವನದಲ್ಲೂ ಕೂಡ ಅವ್ರು ಹಾಗೆ ಇದ್ದಾರೆ. ನೀವು ಮನೇಲಿ ಕೂತಾಗ ಮಾಡೋವಂಥ ಸಿನಿಮಾ ಡಿಸ್ಕಷನ್ಗಳು ಹೇಗಿರುತ್ತೆ? ಅಂದರೆ ಆ್ಯಸ್ ಯೂಶ್ವಲ್ ನಾವು ಜಾಸ್ತಿ ಮಾತಾಡಲ್ಲ ಅದೇ ವಿಷಯನ. ಬಟ್ ಏನು ಇದು ಹೆಂಗೆ ಮಾಡೋದು, ಅದು ಹೆಂಗೆ ಮಾಡೋದು, ಈ ಥರ ಆ್ಯಕ್ಟ್ ಮಾಡಿದ್ರೆ ಹೇಗೆ. ಆಮೇಲೆ ಅವ್ರು ಹೇಳ್ತಾರೆ, ಯಾರಾದರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿರೋ ಮೂವೀಸ್ ಬಂದಾಗ ಅದನ್ನು ಹಾಕ್ಕೊಂಡು ನೋಡು, ಅವ್ರು ಹೆಂಗೆ ಆ್ಯಕ್ಟ್ ಮಾಡಿದ್ದಾರೆ ನೋಡು, ಬ್ರಿಲಿಯಂಟ್ ಆ್ಯಕ್ಟಿಂಗ್ ಅದು, ಆ ಥರ ಎಲ್ಲ ಸಜೆಸ್ಟ್ ಮಾಡ್ತಾ ಇರ್ತಾರೆ. ನೀವು ಒಂದು ವೇದಿಕೆಯಲ್ಲಿ ಹೋಗಿ ಅಪ್ಪಂಗೆ ಮುತ್ತು ಕೊಡ್ತೀರಾ, ತುಂಬ ಒಂದು ಎಮೋಷ್ನಲ್ ಮೂಮೆಂಟು ಓಪನ್ ಆಯಿತು ಅಲ್ಲಿ. ಅಂದರೆ ನಮಗೆ ಜನರಲ್ ಆಗಿ ನೋಡೋವಾಗ ಅನಿಸುತ್ತೆ, ಎಷ್ಟೋ ವಿಷಯಗಳು ನಮಗೆ ಹೇಳ್ಕೊಳಕ್ಕಾಗಿರಲ್ಲ. ಒಂದೊಂದು ಸಲ ಜೀವನದಲ್ಲಿ ಆಗೋವಂಥ ಏರಿಳಿತಗಳು ಮನಸ್ಸು ಒಳಗಡೆನೇ ಇದ್ದುಬಿಡುತ್ತೆ. ಆ ನಿಟ್ಟಿನಲ್ಲಿ ದುನಿಯಾ ವಿಜಯ್ ಸರ್ರು ಎಷ್ಟು ಸ್ಟ್ರಾಂಗ್ ಅಂತ ಕಾಣಿಸ್ತಾರೆ ನಿಮ್ಮ ಕಣ್ಣಿಗೆ? ಈಸ್ ವೆರಿ ಸ್ಟ್ರಾಂಗ್. ಅವರ ಜರ್ನಿ, ಅವರ ಏಳು ಬೀಳುಗಳು ನೋಡ್ಕೊಂಬಂದಾಗ ನಾನು ಅವ್ರಿಗೆ ಹೇಳಿದ್ದು ಉಂಟು ಒಮ್ಮೆ, ನೀನು ತುಂಬ ಸ್ಟ್ರಾಂಗ್ ಅಪ್ಪ, ನೀನೆಲ್ಲನೂ ಎದುರಿಸ್ಕೊಂಡು ಈ ಇಂಡಸ್ಟ್ರಿನಲ್ಲಿ ಯಾರ ಸಪೋರ್ಟ್ ಇಲ್ಲದೆ ನೀನು ಬೆಳೆದು ಇಲ್ಲಿ ತನಕ ಇವತ್ತಿನವರೆಗೂ ನೀನು ಸರ್ವೈವ್ ಆಗಿದೆಯಾ ಅಂತ ಅಂದರೆ ಯು ಆರ್ ವೆರಿ ಸ್ಟ್ರಾಂಗ್ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಆ್ಯಂಡ್ ಇನ್ನು ಆ ವೇದಿಕೆ ಮೇಲೆ ಹೌದು, ಯಾಕೆ ಅಂತ ಅಂದರೆ ಸಿನಿಮಾಗೆ ಬರ್ತೀನಿ ಅಂತ ನಾನು ಅಂದರೆ ಅವ್ರು ಅಂದ್ಕೊಂಡಿರಲಿಲ್ಲ. ಬಟ್ ಒಂದೇ ಸಿನಿಮಾದಲ್ಲಿ ನಾವು ಆ್ಯಕ್ಟ್ ಮಾಡಿ ಆ ಸ್ಟೇಜ್ ಹತ್ತಿದಾಗ ತುಂಬ ಎಮೋಷ್ನಲ್ ಅನಿಸುತ್ತೆ, ತುಂಬ ಖುಷಿ ಅನಿಸುತ್ತೆ. ನಿಜವಾಗ್ಲೂ ಆಯ್ತಲ್ಲ ಇದು ಅಂತ. ಒಂದು ತಂದೆ ಮಗಳಿಗೆ ನಾವು ತಂದೆ ಮಗಳಾಗೇ ಆ್ಯಕ್ಟ್ ಮಾಡೋದು ಒಂದು ತುಂಬ ದೊಡ್ಡ ವಿಷಯ ಸರ್. ತೆರೆ ಮೇಲೂ ನಾವು ಹಾಗೆ ಕಾಣಿಸ್ಕೋತೀವಿ ಅಂದಾಗ, ಸ್ಪೆಷಲಿ ನಾನು ನನ್ನ ಅಪ್ಪ ತುಂಬ ಎಮೋಷ್ನಲ್ ಜೀವಿಗಳಾಗಿರೋದ್ರಿಂದ ನಮಗೆ ಬೇಗನೆ ಅದು ಎಮೋಷ್ನಲ್ ಅನಿಸುತ್ತೆ. ಈಗ ನೋಡಿ, ನಿಮಗೆ ಆಚೆಗಡೆ ಒಂದು ಕಾಂಪಿಟೇಷನ್ನು, ಮನೇಲೇ ಒಬ್ಬರು ಕಾಂಪಿಟೇಷನ್ ಇದ್ದಾರೆ, ಮೋನಿಶಾ ಅವರು. ಇಬ್ಬರಲ್ಲಿ ಯಾರು ಕಾಂಪಿಟೇಷನ್ ಗೆಲ್ತೀರಾ ಅನಿಸುತ್ತೆ? ಇಲ್ಲ, ನಾನು ಯಾವತ್ತೂ ಕಾಂಪಿಟೇಷನ್ ಅಂದ್ಕೊಂಡಿಲ್ಲ. ತುಂಬ ಸಪೋರ್ಟಿವ್ ನನ್ನ ತಂಗಿ ನನಗೆ, ನಾನು ಕೂಡ ಅವಳಿಗೆ. ಯಾಕೆಂದರೆ ನಮ್ಮ ಸಿನಿಮಾ ಅದು, ಸಿಟಿ ಲೈಟ್ಸ್ ನಮ್ಮ ಸಿನಿಮಾ, ನಮ್ಮ ಬ್ಯಾನರು, ನಮ್ಮ ಅಪ್ಪ ಡೈರೆಕ್ಟ್ ಮಾಡ್ತಿರೋದು. ಯಾವತ್ತೂ ನಾನು ಯಾರು ಗೆದ್ದರೂ ನಂಗೆ ತುಂಬ ಖುಷಿ ಸರ್. ನಾವಿಬ್ಬರೂ ಗೆಲ್ತೀವಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಇಬ್ಬರೂ ಗೆಲ್ತೀವಿ. ಆ್ಯಂಡ್ ಇಬ್ಬರಲ್ಲಿ ಯಾರೇ ಗೆದ್ರೂ ತುಂಬ ಖುಷಿನೇ ಆಗುತ್ತೆ. ನಿಮ್ಮ ನಟನಾ ತಯಾರಿ ಹೇಗಿದೆ? ಏನಕ್ಕಂದರೆ ನಿಮ್ಮ ಎಂಟ್ರಿ ಬಗ್ಗೆನೇ ಈಗ ಇಂಡಸ್ಟ್ರಿದು ಒಂದು ಕಣ್ಣಿದೆ. ಸೊ ಪ್ರಿಪ್ರೇಷನ್ಸು ಯಾವ ಥರ ಇದೆ? ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿದ್ದೆ. ಆಮೇಲೆ ಮನೇಲೊಂದು ಆ್ಯಕ್ಟಿಂಗ್ ಟೀಚರ್ ಬಂದು ಪರ್ಸ್ನಲ್ ಆಗಿ ಅಂದರೆ ಕೆಲವೊಂದಷ್ಟು ವಾಯ್ಸು ಅದ್ರ ಮೇಲೆಲ್ಲ ವರ್ಕ್ ಮಾಡೋದು ಹೇಳಿಕೊಟ್ರು. ಆ್ಯಂಡ್ ನಾಟಕಗಳು ಮಾಡಿದೆ ನಾನಿಲ್ಲಿ ರಂಗಭೂಮಿನಲ್ಲಿ, ಒಂದು ರಂಗತಂಡದ ಜೊತೆಗೆ ಸುಮಾರು ನಾಟಕಗಳು ಮಾಡಿದೆ. ಅದೆಲ್ಲ ಒಂದಷ್ಟು ಕಾನ್ಫಿಡೆನ್ಸ್ ಕೊಡ್ತಾ ಹೋಯಿತು ನನಗೆ. ಅದಾದಮೇಲೆ ನಾನು ಈ ಸಿನಿಮಾ ನನಗೆ ಅವಕಾಶ ಅಂದರೆ ಆ ಪ್ರಾಸೆಸ್ಸಲ್ಲಿ ಬಂದಿದ್ದು. ಅದಲ್ಲದೆ ಇನ್ನು ಈ ಸಿನಿಮಾ ಪಾತ್ರಕ್ಕೆ ತಯಾರಿ ಅಂದರೆ ಅದು ಆ್ಯಸ್ ಯೂಶ್ವಲ್ ಡೈರೆಕ್ಟರ್ ಸರ್ ಜೊತೆ ಒಂದಷ್ಟೆಲ್ಲ ಕೇಳಿಕೊಂಡು ಮಾಡಿಕೊಂಡು ತಯಾರಿ ಆಯಿತು.
ಲ್ಯಾಂಡ್ಲಾರ್ಡ್ ಸಿನಿಮಾದಲ್ಲಿ 2 ಶಕ್ತಿಗಳ ಕೆಲಸ ಮಾಡಿದೆ. ಅದು ನಿಮ್ಮ ಜೀವನದಲ್ಲಿ ತುಂಬ ವೈಟಲ್ ರೋಲ್ ಪ್ಲೇ ಮಾಡಿದೆ ಆ 2 ಶಕ್ತಿಗಳು. ಹಳೆ ಗೆಳೆಯರು ಮಾಸ್ತಿ ಸರು ಮತ್ತು ದುನಿಯಾ ವಿಜಯ್ ಸರ್ರು. ಅವರ ಇನ್ಫ್ಲುಯೆನ್ಸ್ ನಿಮ್ಮ ಮೇಲೆ ಯಾವ ಥರ ಬೀಳ್ಬೋದು? ಪಾಸಿಟಿವ್ ಇನ್ಫ್ಲೂಯೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಒಂದು ಇಲ್ಲಿ ನನ್ನ ತಂದೆನೇ ಹೀರೋ ಆಗಿ ನಾನೇ ಮಗಳಾಗಿ ಇರೋದ್ರಿಂದ ಅದೊಂದು ಹೆಮ್ಮೆ ಆ್ಯಂಡ್ ಖುಷಿ ವಿಚಾರ. ಇನ್ನು ಮಾಸ್ತಿ ಸರ್ ಬಗ್ಗೆ ನಾನು ಹೇಳಬೇಕಾಗೇ ಇಲ್ಲ. ಅವರು ಸಂಭಾಷಣೆ ಅವ್ರಿಗೆ ಯಾವ ಥರ ಬರೀತಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಆ್ಯಂಡ್ ಅವ್ರು ಬರೆದಿರೋ ವಂಡರ್ಫುಲ್ ಡೈಲಾಗ್ಸು ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ಲ ಅಂತ ಅನಿಸುತ್ತೆ ನಾವು ಡೈಲಾಗ್ಸ್ ಹೇಳಬೇಕಾದ್ರೆ ಕೂಡ. ಸೊ ಅವರಿಬ್ಬರ ಕೊಲ್ಯಾಬ್ರೇಷನ್ನು ತುಂಬಾ ಪಾಸಿಟಿವ್ ಆಗಿದೆ ಆ್ಯಂಡ್ ತುಂಬ ಎನರ್ಜಿ ತಂದುಕೊಟ್ಟಿದೆ ಅಂತ ಅನಿಸುತ್ತೆ ನನಗೆ ಸಿನಿಮಾಗೆ. ಪ್ರಾರಂಭಿಕ ಹಂತದಲ್ಲೇ ಪೋಸ್ಟರು ಮತ್ತು ಮೇಕಿಂಗ್ ಎಲ್ಲ ನೋಡ್ತಾ ನಿಮ್ಮ ಪಾತ್ರದ್ದು ನಿಮಗೆ ಪ್ರಾರಂಭದಲ್ಲೇ ಒಂದು ಗಟ್ಟಿ ಪಾತ್ರ ಸಿಕ್ಕಿದೆ ಅಂತ ಅನ್ನಿಸ್ತು ನಮಗೆ. ಆ ಒಂದು ಗೆಸ್ಚರ್ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು. ನಿಮಗೆ ಅನ್ನಿಸ್ತಾ ತುಂಬ ಬೇಗ ಈ ಥರ ಪಾತ್ರ ಮಾಡ್ತಾ ಇದ್ದೀನಿ ನಾನು ಅಂತ? ಖಂಡಿತ ಅನ್ನಿಸ್ತು ಸರ್, ಖಂಡಿತ ಅನ್ನಿಸ್ತು. ಓವರ್ ದ ಟೈಮ್ ಒಂದು ನಟ ಅಥವಾ ನಟಿ ಮೆಚೂರ್ ಆಗ್ತಾ ಮಾಡುವಂಥ ಪಾತ್ರ ನನಗೆ ಫಸ್ಟ್ ಸಿನಿಮಾಗೆ ಬಂತು. ಗೊತ್ತಿಲ್ಲ ನಾನು ಅದನ್ನು ಎಷ್ಟು ಮಟ್ಟಿಗೆ ನಾನು ಮಾಡಿದ್ದೀನಿ ಅಂತ, ಬಟ್ ಮಾಡಿದ್ದೀನಿ. ಆ್ಯಂಡ್ ನೀವು ಹೇಳ್ದಂಗೆ ತುಂಬ ಚಾಲೆಂಜಿಂಗ್ ಪಾತ್ರ ಇದು ಡೆಬ್ಯೂಟೆಂಟ್ಗೆ ಸಿಗೋದು. ಆಚೆ ನಿಂತ್ಕೊಂಡು ಮಾತಾಡುವಾಗ ಒಂದಷ್ಟು ನಿಮಗೂ ಫೇವ್ರೆಟ್ಸ್ ಅಂತ ಇರುತ್ತೆ ಒಂದು ವಿಚಾರದಲ್ಲಿ. ಸಿನಿಮಾ ಅಂತ ಬಂದರೆ ಅವ್ರವ್ರ ಅಭಿರುಚಿಗಳು ಬೇರೆ ಇರುತ್ತೆ. ಒಂದೊಂದು ಜಾನರ್ ಸಿನಿಮಾಗಳನ್ನ ನೋಡ್ತಾ ಇರ್ತಾರೆ. ನೀವು ಶೂಟಿಂಗ್ ಇಲ್ಲದೆ ಹೋದಾಗ ಸಿನಿಮಾಗಳನ್ನು ನೋಡ್ತಾ ಇರ್ತೀರ. ಯಾರು ಹೆಚ್ಚು ಇಷ್ಟವಾಗ್ತಾರೆ, ಯಾರು ತುಂಬ ಒಂದು ಮಾದರಿ ಅಂತ ಅನಿಸುತ್ತೆ ನಿಮಗೆ, ಅಂದರೆ ಆಡಿಯನ್ಸ್ ಆಗಿ ನೋಡುವಾಗ? ಯಾವ ನಟ ನಟಿ ಅಂತ ಕೇಳ್ತಿದ್ದೀರಾ? ಹಂಗೆ ಒಂದು ಪಿಕ್ ಮಾಡೋದು ತುಂಬ ಕಷ್ಟ ಸರ್. ನೀವು ನೋಡ್ತಾ ಹೋದರೆ ಪ್ರತಿಯೊಬ್ಬರು ಟ್ಯಾಲೆಂಟೆಡ್, ಪ್ರತಿಯೊಬ್ಬರು ಸಿನಿಮಾದಲ್ಲೂ ಒಂದೊಂದು ಕಲಿಯೋದಿದೆ. ಹಂಗಾಗಿ ಹೆಚ್ಚೆಚ್ಚು ಸಿನಿಮಾಗಳು ನೋಡಿ ಅಂತ ಹೇಳ್ತಾರೆ. ಯಾಕೆಂದರೆ ಅವ್ರು ಹೆಂಗೆ ಮಾಡ್ತಾರೆ, ಇವ್ರು ಹೆಂಗೆ ಮಾಡ್ತಾರೆ, ಒಂದೊಂದು ಪಿಕ್ ಮಾಡೋದು ತುಂಬ ಇದೆ ಒಬ್ಬೊಬ್ಬರ ಹತ್ರನೂ. ಸೊ ನನಗೆ ಎಲ್ಲ ಲ್ಯಾಂಗ್ವೇಜಲ್ಲೂ ಪ್ರತಿಯೊಬ್ಬರೂ ತುಂಬ ಇಷ್ಟ ಆಗ್ತಾರೆ. ಮುಂದೆ ಅವಕಾಶ ಸಿಕ್ಕರೆ ಅಪ್ಪನ ಡೈರೆಕ್ಷನಲ್ಲಿ ಮಾಡ್ತೀರಾ ನೀವು? ಖಂಡಿತ. ಇವಾಗಲೇ ಒಂದು ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಡೈರೆಕ್ಷನ್ ನನಗೆ ಮಾಡಿ ಪ್ಲೀಸ್. ಆಲ್ರೆಡಿ ಹೇಳಿದ್ದೀನಿ ನಾನು ಮಾಡಬೇಕು ಅಂತ. ಪ್ರತಿಯೊಬ್ಬ ನಟಿಗೂ ಒಂದು ಆಸೆ ಇರುತ್ತೆ ಮನಸ್ಸಲ್ಲಿ, ನಾನು ಮಹಿಳಾ ಪ್ರಧಾನ ಚಿತ್ರದಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ಲೈಫಲ್ಲಿ ಕಾಣಿಸ್ಕೊಳ್ಬೇಕು ಅಂತ. ರಿತನ್ಯಾ ಅವ್ರಿಗೆ ಆ ಯೋಚನೆ ಇದೆಯಾ? ಇದೆ ಸರ್, ಖಂಡಿತ. ಅಂಥದ್ದೊಂದು ಪಾತ್ರ ಬಂದರೆ ಖಂಡಿತ ಮಾಡ್ತೀನಿ ನಾನು, ಮಹಿಳಾ ಪ್ರಧಾನ ಇರುವಂಥದ್ದು. ಸ್ಟೈಲ್ ಸ್ಟೇಟ್ಮೆಂಟು, ಆ್ಯಕ್ಟಿಂಗು, ಈ ವಿಚಾರವಾಗೆಲ್ಲ ಮಾತಾಡ್ತಾ ಇದ್ದೀವಿ. ರಿತನ್ಯಾ ಅವರು ಯಾವುದನ್ನು ಜಾಸ್ತಿ ಫಾಲೋ ಮಾಡ್ತಾರೆ ಅನ್ನೋವಂಥ ಒಂದು ಕುತೂಹಲ. ನಿಮ್ಮ ಸ್ಟೈಲ್ ಸ್ಟೇಟ್ಮೆಂಟ್ಗಳೇನು? ಅಂದರೆ ಡ್ರೆಸ್ಸಿಂಗ್ ಅಲ್ಲ, ನಾನು ತುಂಬ ಇಷ್ಟಪಡೋದು ಕುರ್ತಾಸು, ಸಲ್ವಾರ್ಸು, ಸಾರೀಸು ತುಂಬ ನನಗೆ ಇಷ್ಟ. ಟ್ರೆಡಿಷ್ನಲ್ ಆಗಿ ಕ್ಯಾಶುವಲಲ್ಲಿ ಕಂಫರ್ಟಬಲ್ ನಾನು ತುಂಬ ಇಷ್ಟಪಡ್ತೀನಿ. ಕೊನೆಯದಾಗಿ ಈಗ 23ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು ಮೊದಲೇ ಹೇಳಿದೆ, ಎಕ್ಸಾಮ್ ಏನೋ ಬರೆದ್ಬಿಡ್ತೀವಿ, ಅದರ ರಿಸಲ್ಟ್ ಮೇಲೆ ಎಲ್ಲರ ಕಣ್ಣಿರುತ್ತೆ ಅಂತ. ಕನ್ನಡ ಪ್ರೇಕ್ಷಕರಿಗೆ ದುನಿಯಾ ವಿಜಯ್ ಸರ್ರು ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನನ್ನನ್ನು ಹೇಗೆ ಬೆಳೆಸಿದ್ರೋ ರಿತನ್ಯಾನೋ ಹಾಗೆ ಸ್ವೀಕರಿಸ್ಕೊಳ್ಳಿ ಅಂತ. ಒಂದಷ್ಟು ಪ್ರಶ್ನೆಗಳು ನಿಮಗೆ ಆರಂಭದಲ್ಲೇ ಬಂದಿರ್ಬೋದು, ಅಂದರೆ ರಿತನ್ಯಾಗೆ ತುಂಬ ಈಸಿಯಾಗಿ ಅವಕಾಶ ಸಿಕ್ಕಿಬಿಟ್ಟಿದೆ ಅಂತ. ಆ ಮಾತನ್ನು ನೀವು ಸುಳ್ಳು ಮಾಡಬೇಕು ಅಂದರೆ ಈ ದುನಿಯಾ ವಿಜಯ್ ಅನ್ನೋ ಲೇಬಲನ್ನು ನಿಧಾನವಾಗಿ ಪಕ್ಕಕ್ಕಿಟ್ಟು ನೀವೇ ಒಂದು ಐಡೆಂಟಿಫಿಕೇಷನ್ನು ಕ್ರಿಯೇಟ್ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಕನ್ನಡಿಗರಿಗೆ ಏನಾದರೂ ಹೇಳ್ತೀರಾ? ಡೆಫಿನೆಟ್ಲಿ. ಈಗ ನೀವೇನು ಹೇಳಿದ್ರಿ, ನಾನು ನನ್ನ ಒಂದು ಟ್ಯಾಲೆಂಟ್ ಅಥವಾ ನನ್ನ ಕೇಪಬಿಲಿಟಿ ಏನಿದೆ ಅದ್ರ ಮೂಲಕ ನಟಿಯಾಗಿ ಇರಬೇಕು ಅನ್ನೋದನ್ನೇ ಬಯಸ್ತೀನಿ. ಈ ಸಿನಿಮಾದಲ್ಲಿ ನಾನು ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡಿದ್ದೀನಿ. ಅದನ್ನು ನೋಡಿ ನಮ್ಮ ಜನತೆ ಹೇಳಬೇಕು ಏನು ಅನಿಸುತ್ತೆ ಅಂತ. ಸೊ ಎಲ್ಲ ಕನ್ನಡ ಪ್ರೇಕ್ಷಕರು ದಯವಿಟ್ಟು ಒಂದೊಳ್ಳೆ ಸಿನಿಮಾ ಬಂದಾಗ, ನಮ್ಮ ಮಣ್ಣಿನ ಕತೆ ಇರುವಂತಹ ಬ್ಯೂಟಿಫುಲ್ ಸಿನಿಮಾ ಬಂದಾಗ ಥಿಯೇಟ್ರ್ಗಳಿಗೆ ಹೋಗಿ ನೋಡಿ, ಎಲ್ಲ ಕನ್ನಡ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿದಾಗ ಬಹಳಷ್ಟು ಕಲಾವಿದರಿಗೆ ಅದೊಂದು ಪಾಸಿಟಿವಿಟಿ ಅನಿಸುತ್ತೆ, ಖುಷಿ ಕೂಡ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ಓಕೆ ರಿತನ್ಯಾ ಅವರೇ, ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. 23ಕ್ಕೆ ಸಿಗೋಣ. ಪಾಸಿಟಿವಿಟಿ ಬಗ್ಗೆ ಮಾತಾಡ್ತಾ ಇದ್ರಿ, ಅದು ಯಾವಾಗಲೂ ನಿಮ್ಮ ಕೆರಿಯರಲ್ಲಿ ಜೀವಂತವಾಗಿರಲಿ. ಥ್ಯಾಂಕ್ ಯು. ಇವಿಷ್ಟು ನಟಿ ರಿತನ್ಯಾ ವಿಜಯ್ ಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳ್ಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.